ಮಕ್ಕಳಿಂದ ದೊಡ್ಡೋರ್ವರೆಗೂ ತುಂಬಾ ಇಷ್ಟವಾದ ಕ್ರಂಚಿ ಅಂಡ್ ಸಾಫ್ಟಿ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಒಂದ್ಸರ್ತಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಂತೂ ಪದೇ ಪದೇ ಈ ರೆಸಿಪಿಗೆ ಡಿಮ್ಯಾಂಡ್ ಮಾಡೋದಂತೂ ಗ್ಯಾರಂಟಿ. ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಬ್ರೆಡ್ ಕಟ್ಲೆಟ್ ಅಥವಾ ಬ್ರೆಡ್ ರೋಲ್ ಅಂತಾನೂ ಕೂಡ ಹೇಳ್ಬೋದು. ತುಂಬಾ ಸರಳ ಮತ್ತು ಸುಲಭವಾಗಿ ಒಂದು ಹೊಸ ವಿಧಾನದಲ್ಲಿ ಈ ರೆಸಿಪಿಯನ್ನು ತಮ್ಮ ಜೊತೆ ಹಂಚ್ಕೊಳ್ತೀನಿ. ಮೊದಲಿಗೆ ನಾನು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ತೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆನ ಹಾಕೊಳ್ತೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ನಂತರ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಳ್ತೀನಿ. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನಿಲ್ಲಿ 2 ಹಸಿರು ಮೆಣಸಿಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಮಕ್ಕಳು ತಿಂತಾರೆ ಅನ್ನೋದಾದ್ರೆ ಖಾರನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 2 ಹಸಿರು ಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ. ಹಸಿರು ಮೆಣಸಿಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ 1 ಇಂಚಿನಷ್ಟು ಹಸಿ ಶುಂಠಿನ ತುರಿದು ಹಾಕೊಂಡಿದ್ದೀನಿ. ಈ ಶುಂಠಿನೂ ಚೆನ್ನಾಗಿ ಫ್ರೈ ಆದ್ಮೇಲೆ ಕರಿಬೇವನ್ನ ಹಾಕೊಳ್ಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಒಂದು ಕಡ್ಡಿ ಕರಿಬೇವು ಅಂದ್ರೆ ಒಂದು 10 ಎಸಳು ಕರಿಬೇವಿನ ಎಲೆನೂ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಎಲ್ಲಾನು ಬ್ರೌನಿಶ್ ಆಗಿದೆ. ಈಗ ಈ ಒಗ್ಗರಣೆಗೆ ಮಧ್ಯಮ ಗಾತ್ರದ 4 ಆಲೂಗೆಡ್ಡೆಯನ್ನು ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಈಗ ಈ ಆಲೂಗೆಡ್ಡೆಯನ್ನೆಲ್ಲ ಒಂದೊಂದಾಗಿ ಕೈಯಿಂದ ಪುಡಿ ಪುಡಿ ಮಾಡಿ ಈ ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ಕೈಯಿಂದ ಈ ಥರ ಎಲ್ಲ ಪುಡಿ ಮಾಡಿ ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದ ನಂತರ ಸೆಂಟ್ರಲ್ಲಿ ಒಂದೊಂದು ಗಂಟು ಕೂಡ ಇರುತ್ತೆ. ಆ ಗಂಟನ್ನು ಕೂಡ ನಾವು ಒಂದು ಸ್ಮ್ಯಾಶರ್ನ ಯೂಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಸ್ಮ್ಯಾಶರಿಂದ ಎಲ್ಲ ಪದಾರ್ಥನೂ ಕೂಡ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಗಂಟೆ ಇಲ್ಲದೆ ಇರೋ ಥರ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನ್ ಆಮ್ಚೂರ್ ಪೌಡರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಮ್ಚೂರ್ ಪೌಡರ್ ಇಲ್ಲ ಅಂತಂದರೆ ಚಾಟ್ ಮಸಾಲನೂ ಕೂಡ ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ನಿಂಬೆ ಹಣ್ಣಿನ ಪುಡಿನೂ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹಂತದಲ್ಲಿ ನಾನು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಳ್ತೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತಾವು ಕಾಣ್ಬೋದು, ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಒಂದು ಮಿಕ್ಸ್ ಕೊಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತಾವು ಗಮನಿಸ್ಬೋದು, ಈ ಸ್ಟಫಿಂಗು ಚೆನ್ನಾಗಿ ಮಿಕ್ಸ್ ಆಗಿದೆ. ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೀವು ಕಾಣ್ಬೋದು, ನಮ್ಮ ಬ್ರೆಡ್ ರೋಲ್ನ ಆಲೂಗೆಡ್ಡೆ ಸ್ಟಫಿಂಗು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇವಾಗ ಇದನ್ನು ನಾನು ತಣ್ಣಗಾಗೋದಕ್ಕೋಸ್ಕರ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಈಗ ಮುಂದಿನ ಹಂತದಲ್ಲಿ ವೈಟ್ ಬ್ರೆಡ್ನ ತಗೊಂಡಿದ್ದೀನಿ. ಒಂದು 10 ಪೀಸು ವೈಟ್ ಬ್ರೆಡ್ನ ತಗೊಂಡಿದ್ದೀನಿ. ಇದರಲ್ಲಿರೋ ಈ ಕಂದು ಬಣ್ಣದ ಭಾಗವನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, 4 ಸೈಡು ಈ ಕಂದು ಬಣ್ಣದ ಭಾಗ ಇರುತ್ತಲ್ಲ, ಇದನ್ನು ಒಂದು ಕತ್ರಿಲಿ 4 ಸೈಡು ಕಟ್ ಮಾಡಿಬಿಟ್ಟು ಇದನ್ನು ತೆಗೆದ್ಬಿಡ್ತೀನಿ. ಇದೇ ಥರ 10 ಪೀಸ್ ಬ್ರೆಡ್ಡನ್ನು ಕೂಡ ಕಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋತೀನಿ. ನೀವು ಬೇಕಾದರೆ ವೀಟ್ ಬ್ರೆಡಲ್ಲೂ ಕೂಡ ಮಾಡ್ಬೋದು, ಬ್ರೌನ್ ಬ್ರೆಡಲ್ಲೂ ಕೂಡ ಮಾಡ್ಬೋದು. ಈಗ ತಾವು ನೋಡ್ಬೋದು, ಎಲ್ಲ ಬ್ರೆಡ್ನ ಸೈಡ್ಸ್ ರಿಮೂವ್ ಆಗಿದೆ. ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೋತೀನಿ. ನೀವು ನೋಡ್ತಾ ಇರ್ಬೋದು, ಈ ಸೈಡ್ಸ್ ಕಟ್ ಮಾಡಿರೋ ಬ್ರೆಡ್ಡು ವೇಸ್ಟ್ ಆಗುತ್ತಾ ಅಂತ. ಇಲ್ಲ, ಇದು ವೇಸ್ಟ್ ಆಗಲ್ಲ. ಇದನ್ನು ನಾನು ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೋತೀನಿ. ಈ ಕಟ್ ಮಾಡಿದ ಸೈಡ್ಸ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1 ನಿಮಿಷ ಬ್ಲೆಂಡ್ ಮಾಡ್ಕೋತೀನಿ. ನೋಡಿ, ಈ ಥರ ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೋಬೇಕು. ರೆಡಿ ಆಗಿರೋ ಬ್ರೆಡ್ ಕ್ರಮ್ಸ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ನಂತರ ಒಂದು ಬೌಲ್ಗೆ 1/4 ಕಪ್ಪು ಮೈದಾ ಹಿಟ್ಟನ್ನ ಹಾಕೋತೀನಿ. ಅದೇ ಅಳತೆಯಲ್ಲಿ 2 ಭಾಗ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ. ಇಲ್ಲಿ ನೋಡ್ಬೋದು, ಈ ಕನ್ಸಿಸ್ಟೆನ್ಸಿ ಬಂದರೆ ಆಯಿತು. ತಾವು ಬೇಕಾದರೆ ಮೈದಾ ಬದಲಿಗೆ ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು. ನೆಕ್ಸ್ಟ್ ಸ್ಟೆಪ್ನಲ್ಲಿ ಸೈಡ್ ಕಟ್ ಮಾಡಿದ ಬ್ರೆಡ್ ಪೀಸ್ನ ತಗೊಂಡು ತುಂಬ ಹಗುರವಾಗಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೇಕು. ನಂತರ
ಸ್ವಲ್ಪ ಸ್ವಲ್ಪ ನೀರನ್ನ ಬ್ರಷಲ್ಲಿ ಈ ಥರ ವೆಟ್ ಮಾಡ್ಕೋಬೇಕು. ಬ್ರೆಡ್ ಮೇಲೆ ನೀರು ಹಾಕೋದ್ರಿಂದ ಬ್ರೆಡ್ಡು ಹರಿಯೋಲ್ಲ. ಈಗ ಇದು ಲೈಟಾಗಿ ತೇವ ಆಗಿದೆ. ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡ ಆಲೂಗೆಡ್ಡೆ ಸ್ಟಫಿಂಗ್ನ ಕೈಯಲ್ಲಿ ಈ ಥರ ಉದ್ದಾಕಾರದಲ್ಲಿ ಮಿತ್ಕೊಂಡು ಬ್ರೆಡ್ ಮಧ್ಯಭಾಗದಲ್ಲಿ ಇಟ್ಕೊಂಡು ಇದನ್ನು ರೋಲ್ ಮಾಡ್ಕೋಬೇಕು. ತಾವು ಕಾಣ್ಬೋದು, ನಿಧಾನವಾಗಿ ಈ ಥರ ಇದನ್ನು ರೋಲ್ ಮಾಡ್ಕೊಳ್ಬೇಕು. ಇದೇ ಥರ ಎಲ್ಲ ಬ್ರೆಡ್ ಪೀಸ್ಗೂ ಆಲೂಗೆಡ್ಡೆ ಸ್ಟಫಿಂಗ್ನ ಹಾಕ್ಕೊಂಡು ಇದೇ ಥರ ರೋಲ್ ಮಾಡಿ ಸೈಡ್ಗೆ ಎತ್ತಿಟ್ಕೋತೀನಿ. ಈ ವಿಡಿಯೋ ನೋಡಿದ ತಕ್ಷಣ ತಾವು ಮರೆಯದೆ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ರೆಸಿಪಿ ಚೆನ್ನಾಗಿದ್ದರೂ ಕಮೆಂಟ್ಸ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ಸ್ ಮಾಡಿ. ನಿಜವಾಗ್ಲೂ ಒಂದ್ಸತಿ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಮನೇಲಿ ಎಲ್ಲರೂ ಈ ರೆಸಿಪಿಯ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಟ ಈ ಮೈದಾ ಬ್ಯಾಟರ್ನಲ್ಲಿ ಇದನ್ನು ಡಿಪ್ ಮಾಡಿಕೊಂಡು ನಾವು ಬ್ಲೆಂಡ್ ಮಾಡಿಕೊಂಡ ಈ ಬ್ರೆಡ್ ಕ್ರಮ್ಸ್ನಲ್ಲಿ ಹಾಕಿ ಕೋಟಿಂಗ್ ಮಾಡ್ಕೊಳ್ತೀವಿ. ಸ್ವಲ್ಪನೂ ಗ್ಯಾಪ್ ಇಲ್ಲದಂಗೆ ಕೋಟಿಂಗ್ ಮಾಡ್ಕೊಳ್ಬೇಕು. ಕೋಟಿಂಗ್ ಏನಾದರೂ ಸರಿಯಾಗಿ ಮಾಡಿಲ್ಲ ಅಂದರೆ ಫ್ರೈ ಮಾಡುವಾಗ ಸ್ಟಫಿಂಗ್ ಎಲ್ಲ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಇವಾಗಲೇ ಹುಷಾರಾಗಿ ಕೋಟಿಂಗ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಮ್ಮ ಎಲ್ಲ ರೋಲ್ಸ್ ಕೂಡ ಪರ್ಫೆಕ್ಟಾಗಿ ಕೋಟಿಂಗ್ ಆಗಿ ಫ್ರೈ ಮಾಡೋಕ್ಕೆ ಸಿದ್ಧವಾಗಿವೆ. ನಾನು ಮುಂಚೆನೇ ಬಿಸಿ ಇಟ್ಟಿದ್ದ ಎಣ್ಣೆಗೆ ಈ ರೋಲ್ಸ್ನ ಒಂದೊಂದಾಗಿ ಬಿಟ್ಕೊಳ್ತೀನಿ. ಈ ಪ್ಯಾನು ಚಿಕ್ಕದಿರೋದ್ರಿಂದ ನಾನು 5 ರೋಲ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಪ್ಯಾನ್ ಅಳತೆಗೆ ತಕ್ಕಂತೆ ರೋಲ್ಸ್ಗಳನ್ನ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿ ಇಟ್ಟರೆ ಮೇಲ್ಗಡೆ ಇರೋ ಕೋಟಿಂಗ್ ಎಲ್ಲ ಸೀದೋಗುತ್ತೆ. 3 ನಿಮಿಷ ಇದೇ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ಸ್ವಲ್ಪ ಫ್ರೈ ಮಾಡಿ ತೆಗೆದ ನಂತರ ಆರಿದ ಮೇಲೆ ಇನ್ನೊಂದು ಸರ್ತಿ ಹಾಕ್ಕೊಂಡು ಡಬಲ್ ಫ್ರೈನೂ ಕೂಡ ಮಾಡ್ಕೊಳ್ಬೋದು. ಅದು ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಮ್ಮ ಬ್ರೆಡ್ ರೋಲ್ಸ್, ಬ್ರೆಡ್ ಕಟ್ಲೆಟ್ ಸವಿಯಲು ಸಿದ್ಧ. ಇದೇ ಥರ ಎಲ್ಲನೂ ಫ್ರೈ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ. ಈ ರೆಸಿಪಿನ ಭಯ ಇಲ್ದಂಗೆ ಬಿಂದಾಸಾಗಿ ಮಾಡ್ಬೋದು. ಯಾಕೆ ಅಂದರೆ ಇವು ಒಡೆಯೋದು ಇಲ್ಲ, ಅರಿಯೋದು ಇಲ್ಲ, ಮುರಿಯೋದು ಇಲ್ಲ. ತಾವು ಗಮನಿಸ್ಬೋದು, ಇದು ಆಯಿಲ್ ಕೂಡ ಇರ್ಕೊಳ್ಳಲ್ಲ. ಬಿಂದಾಸಾಗಿ ಎಲ್ಲರೂ ತಿನ್ನಬಹುದು. ಆಹಾ, ನೋಡಿ ಈ ರೋಲ್ಸು ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ, ಒಳಗಡೆಯಿಂದ ಅಷ್ಟೇ ಸಾಫ್ಟಾಗಿರುತ್ತೆ. ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೂ ಕೂಡ ಸರ್ವ್ ಮಾಡ್ಕೊಳ್ತೀನಿ. ತಾವು ಒಂದ್ಸತಿ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.